ಇತ್ತೀಚಿನ ವರ್ಷಗಳಲ್ಲಿ ಸಿನಿಮಾ ರಂಗದಲ್ಲಿ ಸಣ್ಣ ಸಣ್ಣ ಪ್ರಯತ್ನದಿಂದ ತುಂಬ ದೊಡ್ಡ ಯಶಸ್ಸನ್ನು, ತುಂಬ ದೊಡ್ಡ ಹೋಪನ್ನು ಕೊಟ್ಟವರಲ್ಲಿ ಸಂಚಾರಿ ವಿಜಯ್ ಒಬ್ಬರು. ಅವ್ರ ಜೊತೆ ಒಂದು ಅದ್ಭುತ ಸಿನಿಮಾ ಮಾಡಿದ್ರಿ ನೀವು, ಒಂದು ಅದ್ಭುತ ನಟನೆ ನಿಮ್ಮದು. ಎಂಥ ಅದ್ಭುತ ನಿರ್ದೇಶಕ, ನಟ. ನನಗೆ ಅವನು, ನಾನು ಅವನೆಲ್ಲ ಅವಳು ಹೊರತಾಗಿಯೂ ತುಂಬ ಆತ್ಮೀಯ ಸ್ನೇಹಿತ. ನಾವು ಥಿಯೇಟ್ರೆಲ್ಲ ಒಟ್ಟಿಗೆ ಮಾಡಿದವರು, ನಮ್ಮ ನಾಟಕಕ್ಕೆ ಹಾಡಿದ್ರು, ಜೊತೆಗೆ ಆ್ಯಕ್ಟ್ ಮಾಡಿದ್ವಿ. ಸೊ ಆ ಸಿನಿಮಾನೂ ಮಾಡಿದ್ವಿ. ಆ ಸಿನಿಮಾ ಮಾಡಿದಾಗ ನಮ್ಮ ದ ಹೋಲ್ ಆ ಸಿನಿಮಾ ಶೂಟಿಂಗಿನ ಇದು ಭಾಳ ಅಂದರೆ ದೇರ್ ವಾಸ್ ಅ ಲಾಟ್ ಟು ಗಿವ್ ಆ್ಯಂಡ್ ಟೇಕ್. ಸಿಕ್ಕಾಪಟ್ಟೆ ನಗ್ತಿದ್ವಿ ನಾವು. ಅಂದರೆ ಏನು ಕಂಡ್ರು ಏನು ಸಿಕ್ಕರು ಗಂಟೆಗಟ್ಟಲೆ ನಗುನೇ ನಿಲ್ತಿರ್ಲಿಲ್ಲ, ಅಷ್ಟು ನಗ್ತಿದ್ವಿ ನಾವು. ಅದು ನಾವು ಒಂದು ಇನ್ನೊಬ್ಬರು ಸ್ನೇಹಿತರ ಮದುವೆಗೆ ಹೋದಾಗಲೂ ಅದು ಮುಂದುವರೆದಿತ್ತು ನಮ್ಮದು. ಆದರೆ ವಿ ಮೇಡ್ ಇಟ್ ವೆರಿ ಕ್ಲಿಯರ್, ಯಾಕಂದರೆ ಆ ಪಾತ್ರ ತುಂಬ ಸೂಕ್ಷ್ಮವಾದ ಪಾತ್ರ. ಅದು ಸ್ವಲ್ಪ ಕಡಿಮೆ ಮಾಡಿದ್ರೆ ಏನು ಮಾಡಿದ್ರೆ ತೂಪ್ ನಟ ಅನ್ಸ್ಬಿಡ್ತೀವಿ, ಸ್ವಲ್ಪ ಜಾಸ್ತಿ ಮಾಡಿದ್ರೆ ಅತಿರೇಕ ಆಗಿಬಿಡುತ್ತೆ ಅದು. ಸೊ ಆ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಬಹಳ ಕಷ್ಟ. ಪ್ರತಿ ಹೆಜ್ಜೆಲ್ಲೂ ಅದು ನಾವು ಕಾಶಿಯಸ್ ಆಗಿ ಮಾಡಬೇಕಾದ ಆಗಿತ್ತದು. ಅದಕ್ಕೆ ನಾವು ಒಬ್ರಿಗೊಬ್ರು ಮಾತಾಡ್ಕೊಂಡು, ನಾನೇನಾರ ಹಂಗೆ ಅತಿಯಾಗಿ ಮಾಡ್ತಿದ್ದೀನಿ ಅಂದರೆ ನೀ ಹೇಳಬೇಕು, ನೀನೇನಾದರೂ ಹಾಗೆ ಮಾಡ್ತಿದ್ದೀಯ ಅಂದರೆ ನಾ ಹೇಳ್ತೀನಿ ಅಂತ. ಸೊ ಆ ಇದರಲ್ಲಿ ನಾವು ಮಾಡಿದ್ವಿ ಆ ಸಿನಿಮಾನ. ಅದು ಎಂಥ ಸಂದೇಶ ಹೊತ್ತು ತಂದ ಸಿನಿಮಾ ಅಂತ ಹೇಳಿದ್ರೆ, ಇವತ್ತಿಗೂ ಅದರ ಅಕ್ಸೆಪ್ಟೆನ್ಸ್ ಬಹಳ ಕಮ್ಮಿ ಇದೆ ಸಮಾಜದಲ್ಲಿ. ಇವತ್ತಿಗೂ ಒಂದು ಅವರ್ಷನ್ ಇದೆ, ಅಂದರೆ ಅಕ್ಸೆಪ್ಟ್ ಮಾಡೋದಕ್ಕೆ ಕಷ್ಟಪಡುವಂತಹ ವಿಷಯದ ಒಂದು ಸಿನಿಮಾ. ಅಂಡ್ ಅದು ಜನರನ್ನು ತಲುಪ್ತು ಅನ್ನೋದು ಇಷ್ಟ ಆಯಿತು. ಅವನು ಇದ್ದಾಗಲೇ ತಲುಪಿದ್ರೆ ಇನ್ನೂ ಚೆನ್ನಾಗಿರೋದು. ಯೂಟ್ಯೂಬ್ನಲ್ಲಿ ವ್ಯೂವರ್ಶಿಪ್ಪು ಅವನು ಹೋದ ಮೇಲೆ ಲಕ್ಷಾಂತರ ಆಗೋಯ್ತು, 4 folds 5 folds ಆಯಿತು. ಅದೇ ಸಿನಿಮಾ ರಿಲೀಸ್ ಆದಾಗ ಜನ ಅಷ್ಟೇನು ನೋಡಲಿಲ್ಲ. ಅಫ್ಕೋರ್ಸ್ ನೋಡಿದವರೆಲ್ಲ ಬಹಳ ಮೆಚ್ಚಿಕೊಂಡ್ರು, ಬಹಳ ಒಪ್ಪಿದ್ರು. ಬಟ್ ಅದಕ್ಕೆ ಸಿಗಬೇಕಾದ ಡ್ಯೂ ಅವನು ಹೋದ ಮೇಲೆ ಸಿಕ್ಕಿತು ಅನ್ನೋದು ಬಹಳ ದುಃಖಕರವಾದ ಸಂಗತಿ. ಎಂಥ ಟ್ರ್ಯಾಜಿಡಿ ಅದು, ತುಂಬ ದೊಡ್ಡ ಟ್ರ್ಯಾಜಿಡಿ. ನೀವು ಅದನ್ನು ಅರಗಿಸ್ಕೊಂಡಿದ್ದು ಹೇಗೆ? ಅಂದರೆ ಇವತ್ತಿದ್ದಾರೆ, ಸಂಜೆ ಯಾರಿಗೋ ಹೆಲ್ಪ್ ಮಾಡೋದಕ್ಕೆ ಹೋಗ್ತಿದ್ದಾರೆ, ನಾಳೆ ಬೆಳಗ್ಗೆ ಇಲ್ಲ, ಅದಂತೂ ಜೊತೆಗೆ ಕೂತು ನಗ್ತಾ ಇದ್ದಿದ್ದ ಸ್ನೇಹಿತ ಏನಿಲ್ಲ. ಬಹುಶಃ ಆದ 10 ದಿನದ ಹಿಂದೆ ಮಾತಾಡಿದ್ದೆ ಅವನ ಹತ್ರ, ಅಷ್ಟೇ 10-15 ದಿನ ಆಗೋಗಿತ್ತು ಅನ್ಸುತ್ತೆ. ನಾವೇನು ತುಂಬ ರೆಗ್ಯುಲರಾಗಿ ಮಾತಾಡ್ಕೊಳ್ಳೋ ಅಷ್ಟು ಕ್ಲೋಸಾಗಿ ಏನು ಇರಲಿಲ್ಲ. ಬಟ್ ವಿ ವುಡ್ ವರ್ಕ್ ಅವ್ನ ಹೊಸ ಸಿನಿಮಾಗಳ ಕತೆ, ಪಾತ್ರದ ಬಗ್ಗೆ ಎಲ್ಲ ಎಕ್ಸೈಟ್ ಆದಾಗ ಫೋನ್ ಮಾಡಿ, ಇದು ಮಾಡ್ತಿದ್ದೀನಿ ಸರ್, ಮಾಡ್ತಿದ್ದೀನಿ ಅಂತ, ಆ ಥರದ ಇದಿತ್ತು. ಬಹುಶಃ ಅದು ನನಗೆ ಈಗನ್ಸುತ್ತೆ ಅಲ್ಲಿಂದ ಶುರುವಾಗಿದ್ದು ನಿಲ್ತಾನೇ ಇಲ್ಲ ಆ ಥರದ ದುರಂತಗಳು ಅಂತ. ಇತ್ತೀಚೆಗೆ ದಿಲೀಪ್ ರಾಜ್ ಆಗಿರ್ಬೋದು, ನಂದೀಶ್ ಅವರಾಗಿರ್ಬೋದು, ಇದೆಲ್ಲವೂ ದೊಡ್ಡ ಆಘಾತಗಳು ಒಂದರ ಮೇಲೊಂದು ಆಗ್ತಾಯಿದೆ. ಸಣ್ಣ ಸಣ್ಣ ವಯಸ್ಸಿನವರು, ಏನೆಲ್ಲ ಮಾಡಬೇಕಾದವರು. ಅಂದರೆ ಯಾವುದೋ ಒಂದು ಕಾಯಿಲೆ ಬಂತು, ಅದರಿಂದಾಗಿ ನಿಧಾನಾಗಿ ಡಿಟೋರಿಯರೇಟ್ ಆಗಿ ಹೋಗ್ಬಿಟ್ರು ಅಂದರೆ ಪ್ರಿಪೇರ್ ಆದರೂ ಆಗಿರ್ತೀವಿ. ಇದೊಂಥರ ಶಾಕ್ ಅನ್ನೋದಕ್ಕಿಂತಲೂ ದೊಡ್ಡದು ಇದು ಯಾವುದಾದ್ರು. ಇವತ್ತು ಸಂಜೆ ನನಗೆ ಯಶವಂತ್ ಸರ್ದೇಶ್ ಪಾಂಡೆ ನನ್ನ ಜೊತೆಗೆ ಬಹಳ ಅಸೋಸಿಯೇಟ್ ಆಗಿದ್ವಿ ಅವ್ನು ಹೋಗೋ ಟೈಮ್ನಲ್ಲಂತೂ. ಇವತ್ತು ಶೋ ಮಾಡಿದ್ದೀವಿ, ಮಾರನೇ ದಿವಸ ಮಧ್ಯಾಹ್ನದವರೆಗೂ ಇದ್ದೀವಿ. ಬೆಳಗ್ಗೆ 9 ಗಂಟೆ ಹೊತ್ತಿಗಿಲ್ಲ, ಅವನು 10 ಗಂಟೆ ಹೊತ್ತಿಗಿಲ್ಲ. ನಿನ್ನೆ ಮಧ್ಯಾಹ್ನ ಒಟ್ಟಿಗೆ ಊಟ ಮಾಡಿ ಇಬ್ಬರು ಪಾರ್ಟ್ ಆಗಿದ್ದೀವಿ. ನಾನಿಲ್ಲೇ ಧಾರವಾಡದಲ್ಲಿದ್ದೆ, ಅವ್ರು ಹುಬ್ಳಿಗೆ ಹೋಗ್ಬೇಕಿತ್ತು, ಹುಬ್ಳಿಯಿಂದ ಬೆಂಗಳೂರಿಗೆ ಬರಬೇಕಿತ್ತು. ನಿನ್ನೆ ಮಧ್ಯಾಹ್ನ ಬಾಯ್ ಅಂತ ಹೇಳಿದವನು ಬೆಳಗ್ಗೆ 10 ಗಂಟೆ ಹೊತ್ತಿಗೆ ಇಲ್ಲವೇ ಇಲ್ಲ. ಇದೆಲ್ಲವೂ ಭಾಳ ಆಘಾತಕರವಾದ್ದು, ತುಂಬ ಕಷ್ಟ ಆಗುತ್ತೆ.